ನಮಸ್ಕಾರ, ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾನುವಾರುಗಳ ಜಾತ್ರೆ ಏನೋ ಇಡೀ ರಾಜ್ಯ ವ್ಯಾಪ್ತಿ, ಇಡೀ ದೇಶ ವ್ಯಾಪ್ತಿ ನಮ್ಮ ಜಾತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ನಾವು ಪ್ರತಿ ವರ್ಷದಂತೆ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಉಚಿತವಾಗಿ ಹುಲ್ಲು ಕೊಡೋಂಥ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು 3-4 ವರ್ಷದಿಂದ. ಅದೇ ಥರ ತಮಗೆಲ್ಲ ಇವಾಗ ಗೊತ್ತಿರ್ಬೋದು, ಹಿಂದೆ ನೋಡಿರ್ಬೋದು, ಇವತ್ತು ಹುಲ್ಲು ನಮ್ಮ ಸ್ನೇಹಿತರಾದಂತಹ ಯಲ್ಲಪ್ಪನವ್ರು ಇವತ್ತು ಒಂದು ಲೋಡು ಹುಲ್ಲನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ನೆಗೋಷಿಯಬಲ್ ನಮ್ಮ ರೈತರಿಗೋಸ್ಕರ ಅಂತ ಹೇಳಿದ್ದಕ್ಕೆ ಪಾಪ ಅವರು ವರ್ಷ ಎಲ್ಲ ಬೆಳೆಸಿ ಅದರಲ್ಲೂ ಕೂಡ ಒಂದು ಬೆಳೆದಿರ್ತಾರೆ. ನಮಗೆ ಪ್ರೀತಿಯಿಂದ ನಾವು ಕೇಳಿದ್ವಿ ಅವ್ರಿಗೆ, ಅಣ್ಣ ಈ ಥರ ನಾವು ಹುಲ್ಲು ಕೊಡಬೇಕು ಅಂದ್ಕೊಂಡಿದ್ದೀವಿ, ಏನೋ ಸ್ವಲ್ಪ ಸಹಕಾರ ಕೊಡ್ರಿ, ನಾವು ಏನೋ ನಿಮಗೆ ಎಕ್ಸ್ಪೆನ್ಸಸ್ ಏನಿದೆ ಅದು ಮಾಡ್ತೀವಿ ಅಂತ ಹೇಳಿದರೆ ಅವತ್ತು ನಾವು ತಲುಪಿಸೋಂಥ ಕೆಲಸ ನಾವು ಮಾಡ್ತಿದ್ದೀವಿ. ಇವತ್ತು ಗೋಮಾತೆಗಳಿಗೆ ನಾವು ಹುಲ್ಲನ್ನು ಕೊಡ್ತಕ್ಕಂಥದ್ದು ಒಂದು ಪವಿತ್ರವಾದಂಥ ಕೆಲಸ. ಸೊ 100 ಜನಕ್ಕೆ ಊಟ ಹಾಕೋದಂದೆ ಒಂದು ಬಸಪ್ಪನಿಗೆ ಒಂದು ಕಟ್ಟು ಹುಲ್ಲು ಹಾಕೋದು ಒಂದಂತ ನಮ್ಮ ಹಿರಿಕರು ಹೇಳಿರೋದ್ರಿಂದ ಅದೇ ಥರ ನಾವು ನಡ್ಕೊ ಬರ್ತಾಯಿದ್ದೀವಿ. ನಾವು ಸುಮಾರು ಒಂದು 3-4 ವರ್ಷಗಳಿಂದ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ಎಲ್ಲ ನಮ್ಮ ರೈತ ಬಂದವರು, ಇಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ರೈತ ಬಂದವರು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು 1 ಕಟ್ಟೋ 2 ಕಟ್ಟೋ ನಿಮ್ಮ ಪ್ರೀತಿ, ಅದು ಪ್ರೀತಿಯಿಂದ ತಂದು ಇಲ್ಲಿಗೆ ಹಾಕೋಂಥ ವ್ಯವಸ್ಥೆ ಆದರೆ ಇನ್ನೂ ಒಂದು ಒಳ್ಳೆಯ ಒಂದು ಚೆನ್ನಾಗಾಗುತ್ತೆ. ಈ ಒಂದು ಕಾರ್ಯಕ್ರಮ ಉಚಿತವಾಗಿ ಹುಲ್ಲು ಕೊಡೋಂಥ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಇಡೀ ದೇಶ ಅಲ್ಲ, ಇಡೀ ರಾಜ್ಯ ಎಲ್ಲ ಕಡೆ ಮಾತಾಡ್ಕೊಳ್ಳೋ ಅಂಥ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ನಮ್ಮ ಘಾಟಿ ಒಂದು ಜಾತ್ರೆನ ಎಲ್ಲ ಕಡೆ ಮಾದರಿಯಾಗಿ ತಗೋಬೇಕು. ಒಂದು ಉಚಿತವಾಗಿ ಮಾನ್ಯ ಸಚಿವರು ಹಾಗೂ ಪ್ರಾಧಿಕಾರದಿಂದ ಊಟದ ವ್ಯವಸ್ಥೆ, 3 ಹೊತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ಟೋಲು, ಎಕ್ಸ್ಪೆಷಲ್ ಟೋಲ್ ಫ್ರೀ ಮಾಡ್ತಕ್ಕಂಥದ್ದು ರೈತರಿಗೆ ತುಂಬಾ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ. ಹಾಗೆ ಅನೇಕ ರೀತಿಯ ನೀರಾಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ವೈದ್ಯಕೀಯ ಸೌಲಭ್ಯ ಆಗಿರ್ಬೋದು, ಅನೇಕ ರೀತಿಯಾಗಿ ಮೂಲಭೂತ ಸೌಕರ್ಯಗಳನ್ನ ರೈತರು ಕೊಟ್ಟಾಗ ಈ ಒಂದು ಜಾತ್ರೆ ಹೆಸರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಆಮೇಲೆ ನಮ್ಮ ಘಾಟಿ ಹೆಸರು, ನಮ್ಮ ಹೋಬಳಿ ಹೆಸರು, ಹಾಗೆ ನಮ್ಮ ತಾಲೂಕು ಹೆಸರು, ನಮ್ಮ ಜಿಲ್ಲೆ ಹೆಸರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಸೊ ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ನೀವು 10ನೇ ತಾರೀಕಿಂದ 18ರವರೆಗೂ ಜಾತ್ರೆ ನಡೆಯುತ್ತಲ್ಲ, ಈ ಹುಲ್ಲು ಎಷ್ಟು ದಿನ ಕೊಡ್ತೀರಾ ರೈತರಿಗೆ? ಈಗ 10ನೇ ತಾರೀಕು ಇಂದ ಜಾತ್ರೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಸೊ ನಾವು 12ನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ. 12, 13, 14 ನೋಡಿಕೊಂಡು ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಯಾಕಂದರೆ ಯಾಕಂದ್ರೆ ದೂರದಿಂದ ಬರ್ತಕ್ಕಂಥ ಜಿಲ್ಲೆಗಳಿಗೆ ಮೊದಲ ಆದ್ಯತೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅಲ್ಲಿ ಬರ್ತಕ್ಕಂಥ 1-2 ಕಟ್ಟೋ ತಂದಿರ್ತಕ್ಕಂಥದ್ದು ಅವ್ರಿಗೆ ಖಾಲಿ ಆಗಿರ್ತದೆ. ಸೊ ನಾವು ಕೊಡೋದು ಅವ್ರಿಗೆ ಒಂದಿನಕ್ಕೋ ಇಲ್ಲಾಂದರೆ ಒಂದು ಹೊತ್ತಿಗೋ ಆದರೆ ನಮಗೆ ಖುಷಿ ಆಗೋಂಥ ಸಂಗತಿ. ನಾವು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಲಿಮಿಟಲ್ಲಿ ಏನಿದೆ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಆನಂತರ ಈ ಸರಿ ವಿಶೇಷವಾಗಿ ಆಧಾರ್ ಕಾರ್ಡ್ ನಾವು ನೋಡಿಕೊಂಡು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಯಾಕಂದರೆ ನಮ್ಮ ಲೋಕಲ್ ಇಲ್ಲಿ ಪಕ್ಕದಲ್ಲಿರೋರು ಬಂದು ತಗೊಳ್ಳೋಗೋದು ಅದು ಇದು ಮಾಡ್ತಾರೆ. ಸೊ ಮಾಡಿದ್ರೂ ತೊಂದರೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ದೂರದಿಂದ ಬರ್ತಕ್ಕಂಥ ರೈತರಿಗೆ ಇದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇರೋದಂಥ ಕಾರ್ಯಕ್ರಮ. ಸೊ ಆ ದೃಷ್ಟಿಯಿಂದ ಇದು ಮುಂದುವರ್ಸ್ಕೊ ಬರ್ತೀವಿ. ನಮ್ಮ ಘಾಟಿ ವಿಶೇಷ, ಯಾಕಂದರೆ ವಿಶೇಷವಾಗಿ ಇರಬೇಕು ಅನ್ನೋದಕ್ಕೆ ನಮ್ಮೆಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ದಯವಿಟ್ಟು ಎಲ್ಲ ನಮ್ಮ ರೈತ ಬಂದವ್ರಿಗೆ ಕೇಳ್ತಕ್ಕಂಥದ್ದು ಇಷ್ಟೇ, 10ನೇ ತಾರೀಕು ಮೇಲ್ಪಟ್ಟನೇ ಬರಬೇಕು ಹೊರತು 10ನೇ ತಾರೀಕು ಮುಂದೆ ಬಂದರೆ ನಾವಂತೂ ಯಾರನ್ನೂ ಕೂಡ ಇಲ್ಲಿ ವ್ಯಾಪಾರ ವಹಿವಾಟು ಮಾಡೋಕ್ಕೆ ಬಿಡೋದಿಲ್ಲ. ದಯವಿಟ್ಟು ನಾನು ಮನವಿ ಮಾಡ್ಕೊತ ಇದ್ದೀನಿ. ಯಾಕಂದರೆ ಜಾತ್ರೆ ಚೆನ್ನಾಗಾಗಬೇಕು, ನಮ್ಮ ಹೆಸರು, ನಮ್ಮ ಘಾಟಿ ದನಗಳ ಜಾತ್ರೆ ಹೆಸರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಿಂದ ದಯವಿಟ್ಟು 10ನೇ ತಾರೀಕು ಮೇಲ್ಪಟ್ಟು ಬರ್ರಿ ಅಂತ ಮನವಿ ಮಾಡ್ಕೊತಿದ್ದೀನಿ. ಆನಂತರ ವಿಶೇಷವಾಗಿ ಈ ಸರಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಜಿಲ್ಲೆಯ ಒಬ್ಬರನ್ನ ತೊಗೊಂಡು ನಮ್ಮ ರೈತ ನಮ್ಮ ಸ್ಟಾರ್ ಅನ್ನೋ ಒಂದು ಜಿಲ್ಲೆಗೊಬ್ಬೊಬ್ರು ತಗೊಂಡು ಅವ್ರನ್ನ ಗೌರವ ಕೊಡೋ ಅಂಥ ಕೆಲಸನೂ ನಾವು ಮಾಡ್ತಿದ್ದೀವಿ. ಅದೇ ಥರ ನಮ್ಮ ಲೋಕಲ್ ರೈತರಿಗೂ ಅಷ್ಟೇ ಅನೇಕ ಕಾರ್ಯಕ್ರಮಗಳು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇಲ್ಲೂ ಕೂಡ ನಮ್ಮ ಲೋಕಲ್ ರೈತರನ್ನ ನಾವು ಗುರುತಿಸಿ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡೋ ಅಂಥ ಕಾರ್ಯಕ್ರಮ ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಇಲ್ಲಿ ಬೇರೆ ಜಿಲ್ಲೆಯವ್ರಿಗೆ ಮಾಡ್ತವ್ರೆ, ನಮ್ಮ ಲೋಕಲ್ ರೈತರಿಗೆ ನಮ್ಮ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅನ್ನೋದು ಮಾಹಿತಿ ಕೆಲವೊಬ್ರು ಮಾತಾಡ್ತಾರೆ. ಬಟ್ ನಾನು ಹೇಳ್ತಕ್ಕಂಥದ್ದು, ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ. ಯಾಕಂದರೆ ನಮ್ಮ ಒಂದು ಘಾಟಿ ಒಂದು ಹೆಸರನ್ನು ಬೇರೆಯವ್ರನ್ನ ಕರೆಸಿ ಅವ್ರಿಗೊಂದು ಗೌರವನ, ಅವ್ರಿಗೊಂದು ಬೆಲೆ, ಅಂದರೆ ಒಂದು ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಘಾಟಿ ಸಂಸ್ಕೃತಿ ಒಂದು ಕೊಟ್ಟರೆ ಅವರು ನಾಳೆ ದಿನ ಆ ಕಡೆ ನಮ್ಮ ಭಾಗದ ರೈತರು ಹೋದಾಗ ಅವರು ಕೂಡ ಅದೇ ಥರ ಒಂದು ಗೌರವನ ಕೊಡ್ತಾರೆ ಅನ್ನೋ ಒಂದು ಭಾವಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಎಕ್ಸ್ಪೆಷಲ್ ಏನಾಗುತ್ತೆ ಅಂದರೆ, ನಮ್ಮ ಯಾಕೆ ಲೋಕಲಲ್ಲಿ ನಾವು, ಯಾಕಂದರೆ ಜಿಲ್ಲಾ ಮಟ್ಟದ ಮಾಡ್ತಾ ಇರೋದು, ಯಾಕಂದರೆ ಇದು ನಮ್ಮದು ಘಾಟಿ ಸುಬ್ರಹ್ಮಣ್ಯ, ನಮ್ಮ ದೊಡ್ಡಬಳ್ಳಾಪುರ
ಚಿಕ್ಕಬಳ್ಳಾಪುರಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ ಅಲ್ಲ, ಅಂತಾರಾಜ್ಯಕ್ಕೆ ಕೂಡ ನಾವು ಸೀಮಿತ. ಹೋದ ಸತಿ ತಮ್ಗೆ ಗೊತ್ತಿರೋದು ಅನೇಕ ರೈತರಿಗೆ ಇಲ್ಲಿ ಪಾದ ಪೂಜೆ ಮಾಡೋಂಥ ಕೆಲಸ ಮಾಡಿದ್ವಿ, ಈ ಜಿಲ್ಲೆಗೆ ಒಬ್ಬೊಬ್ಬರು ತಗೊಂಡು. ಈ ಸತಿನೂ ಅಷ್ಟೇ ಜಿಲ್ಲೆಗೆ ಒಬ್ಬೊಬ್ಬರು ತಗೊಂಡು ನಮ್ಮ ಕಡೆಯಿಂದ ಏನು ಗೌರವ ಕೊಡ್ಬೇಕು ಅದು ಕೊಡ್ತೀವಿ. ಅದ್ರ ಜೊತೆಗೆ ನಾನು ಹೇಳ್ತಕ್ಕಂಥದ್ದು ನಮ್ಮ ಲೋಕಲ್ ರೈತರು ಏನಿದ್ದಾರೆ ಆ ರೈತರ ಹತ್ರ ಏನು ಪೆಂಡಲ್ ಹಾಕಿರ್ತಾರೆ ಅಲ್ಲೇ ಕೂಡ ಬಂದು ನಾವು ಗೌರವ ಕೊಡೋಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಇಲ್ಲೇನ ಕಾರ್ಯಕ್ರಮ ರೂಪಿಸಿದಾಗ ಅವ್ರನ್ನೂ ಕೂಡ ನಾವು ಒಂದಿನ ಕರೆಸಿ ನಮ್ಮ ಲೋಕಲ್ ಲೈಟ್ಸ್ನ ಕರೆಸಿ ನಾವು ಇಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನಮ್ಮ ರೈತ ಬಂಧುವರಿಗೆ.